ಧಾರವಾಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಒಂದು ಜೀವಾವಧಿ ಶಿಕ್ಷೆ ಆಗಿತ್ತು. ಈ ಒಂದು ಜೀವಾವಧಿ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಒಂದು ತೀರ್ಪನ್ನು ಪ್ರಕಟಿಸಿ ವಿನಯ್ ಕುಲಕರ್ಣಿ ಅವರೇನು ಹೈಕೋರ್ಟ್ ನ ಮೊರೆ ಹೋಗಿದ್ರು. ಇವತ್ತು ಹೈಕೋರ್ಟ್ ಏನೊಂದು ಶಾಸಕ ಸ್ಥಾನಕ್ಕೆ ತಡೆಯಾಜ್ಞೆ ಜೊತೆಗೆ ಜಾಮೀನನ್ನು ಕೂಡ ನೀಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರ ಬಸವರಾಜ್ ಕೊರವರು ನನ್ನ ಜೊತೆಗಿದ್ದಾರೆ. ಅವರೇ ನಾನು ಮಾತನಾಡ್ತಾ ಹೋಗ್ತೀನಿ. ಸರ್, ಈಗ ಯೋಗೇಶ್ ಗೌಡ ಕೊಲೆ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಒಂದು ಹೋರಾಟವನ್ನ ಮಾಡಿದ್ರಿ. ಈ ಒಂದು ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಒಂದು ತಡೆಯಾಜ್ಞೆ ಜೊತೆಗೆ ಜಾಮೀನು ಸಿಕ್ಕಿದೆ. ಸರ್, ಏನ್ ಹೇಳ್ತೀವಿ? ಹೋರಾಟ ಇಲ್ಲಿಗೆ ಮುಗ್ದಿಲ್ಲ. ನಮ್ಮ ಪರವಾಗಿ ಅಂದ್ರೆ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಆದಂತ ಆದೇಶ ಬಂದಾಗ್ಲೂ ಕೂಡ ನಾನು ಹೇಳಿದ್ದೆ, ಇದು ಒಂದು ಹಂತದ ಹೋರಾಟ ಮುಕ್ತಾಯ ಆಯ್ತು, ಇನ್ನೊಂದು ಹಂತದ ಹೋರಾಟ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗಳಲ್ಲಿ ನಡೆಯುತ್ತೆ ಅಂತೇಳಿ ಅವಾಗಲೇ ಹೇಳಿದ್ದೆ. ಆ ಪ್ರಕಾರ ಈಗ ಇದು ವಿನಯ್ ಕುಲಕರ್ಣಿ ಅವರ ಪರವಾಗಿ ಅಥವಾ ಅದರಲ್ಲಿ ಕೆಲ ಏನು ಆರೋಪಿತರಿದ್ರು, ಅಪರಾಧಿಗಳಿದ್ರು, ಅವರ ಪರವಾಗಿ ಇವತ್ತು 4 ಜನಕ್ಕೇನು ಸ್ಟೇ ಸಿಕ್ಕಿದೆ ಅಂತ ಹೇಳಿ ನಾನು ನಿಮ್ಮಿಂದನೇ ತಿಳಿದುಪಟ್ಟಿದ್ದು. ನಾನು ನೋಡಿಲ್ಲ ಇನ್ನು. ಸೊ ಅದನ್ನ ಪ್ರಶ್ನಿಸಿ ನಾವೀಗ ಆದೇಶದ ಪ್ರತಿ ಕೈಗೆ ಸಿಕ್ಕ ಮೇಲೆ, ಸರ್ಟಿಫೈಡ್ ಕಾಪಿ ಸಿಕ್ಕ ಮೇಲೆ ಅದನ್ನ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ಸರ್, ಈಗ ಹೈಕೋರ್ಟ್ ಕೂಡ ಒಂದಿಷ್ಟು ಕಂಡೀಷನ್ ಅನ್ನು ಹಾಕಿ ಅವರಿಗೆ ಜಾಮೀನನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಜಾಮೀನು ತಮ್ಮ ಸಿಗ್ತದೆ ಅನ್ನೋದು ಹೋಪ್ ಇತ್ತು ಸರ್. ತಾವು ಹೋರಾಟ ಮಾಡ್ತಾ ಇದ್ರಿ. ಜಾಮೀನು ನೋಡ್ರಿ, ಅದು ಸಾಮಾನ್ಯ ಪ್ರಕ್ರಿಯೆ. ಯಾವುದೇ ಗಂಭೀರ ಪ್ರಕರಣಗಳಾಗಿರ್ಲಿ ಅಥವಾ ಸಾಮಾನ್ಯ ಪ್ರಕರಣಗಳಾಗಲಿ, ಅದರಲ್ಲಿ ಶಿಕ್ಷೆ ಆದಾಗ ಹೈಕೋರ್ಟ್ ಅಲ್ಲಿ ಒಂದು ಅಪೀಲ್ ಹೋದ ಮೇಲೆ ಹೈಕೋರ್ಟ್ ಅಲ್ಲಿ ಅದರದ ವಿಚಾರಣೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಅದು 1 ವರ್ಷ, 1.5 ವರ್ಷ, 2 ವರ್ಷ ಸಮಯ ಹೋಗೋದ್ರಿಂದಾಗಿ ಅವು ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಕಂಡೀಷನಲ್ ಬೇಲ್ ಕೊಡ್ತಾರೆ ಹೈಕೋರ್ಟ್ಗಳಲ್ಲಿ. ಆದ್ರೆ ಯೂಶುವಲಿ ಡಬಲ್ ಸೆಂಟೆನ್ಸ್ ಆದಂತಹ ಪ್ರಕರಣಗಳಲ್ಲಿ ಕೊಡೋದಿಲ್ಲ. ಸೊ ಇದೊಂದು ವಿಶೇಷ ಪ್ರಕರಣ, ಸಿಗಬಾರದಿತ್ತು, ಸಿಕ್ಕಿದೆ. ಈಗ ಯಾವ ಅಂಶಗಳ ಮೇಲೆ, ಯಾವ ಕಾರಣಗಳಿಂದಾಗಿ ಸಿಕ್ಕಿದೆ ಅನ್ನೋದನ್ನ ಗಮನಿಸಬೇಕು. ಈಗ ಅದನ್ನ ನಾವು ನೋಡಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಸರ್, ಈಗ ಏನಾದ್ರು ಯೋಗೇಶ್ ಗೌಡ್ರ ಫ್ಯಾಮಿಲಿ ಜೊತೆಗೆ ಮಾತನಾಡಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಯಾವ ರೀತಿ ಚರ್ಚೆ ಅದೇನಾದ್ರು ಮಾಡ್ಕೊಂಡಿದ್ದಾರೆ ಸರ್? ಸರ್, ಮೊದಲೇ ನಾವು ಚರ್ಚೆ ಮಾಡಿಬಿಟ್ಟಿದೀವಿ. ನಾನು ಹೇಳಿದೀವಲ್ಲ, ಈಗ ಇದು ವಿನಯ್ ಕುಲಕರ್ಣಿ ಅವರ ಪರವಾಗಿ ಬಂದ್ರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಅಥವಾ ನಮ್ಮ ಪರವಾಗಿ ಬಂದ್ರೆ ವಿನಯ್ ಕುಲಕರ್ಣಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ರು. ಈಗ ಅವ್ರ ಪರವಾಗಿ ಬಂದಿದೆ, ಸ್ಟೇ ಸಿಕ್ಕಿದೆ. ಪರವಾಗಿ ಅಂದ್ರೆ ಸಂಪೂರ್ಣ ಕೇಸ್ ಏನು ಮುಗ್ದಿಲ್ಲ, ಅದು ಸ್ಟೇ ಎನಿ ಟೈಮ್ ವೆಕೇಟ್ ಆಗ್ಬೋದು, ಕೋರ್ಟ್ ಅಲ್ಲಿ ಅದರ ವಿಚಾರಣೆ ನಡೆಯುತ್ತೆ. ಈಗ ಅದು ಸ್ಟೇ ಸಿಕ್ಕಿದೆ. ಸೊ ನಾವು ಅದನ್ನ ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಾವು ಏನೇನು ಮಂಡಿಸಬೇಕು, ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ನಾವೆಲ್ಲ ದಾಖಲೆಗಳನ್ನು ಕೊಟ್ಟು ನಾವು ಒಳ್ಳೆ ವಕೀಲರನ್ನ ಇಟ್ಟು ನಾವು ಅಲ್ಲಿ ಹೋರಾಟ ಮಾಡ್ತೀವಿ. ಸೊ ನನಗೆ ನಂಬಿಕೆ ಇದೆ ಕಾನೂನಿನ ಮೇಲೆ. ಏನಂತ ಕೇಳಿದ್ರೆ, ಈ ಸ್ಟೇ ವೆಕೇಟ್ ಆಗುತ್ತೆ, ಇವೆಲ್ಲ ಏನು ಅಪರಾಧಿಗಳಿದ್ರು ಇವರೆಲ್ಲರೂ ಕೂಡ ಶಿಕ್ಷೆ ಅನುಭವಿಸ್ತಾರೆ ಅನ್ನುವಂತ ನಂಬಿಕೆ ನನಗಿದೆ. ಸರ್, ಈಗ ಧಾರವಾಡ ಜಿಲ್ಲಾ ಪ್ರವೇಶ ಕೂಡ ನಿಷೇಧ ಇತ್ತು. ಈ ಒಂದು ಜಾಮೀನು ಮೇಲೆ ಧಾರವಾಡ ಜಿಲ್ಲೆ ಪ್ರವೇಶ ಆಗ್ಬೋದಾಯ್ತು? ನೋಡಿ, 3 ಪ್ರಕರಣಗಳು ವಿನಯ್ ಕುಲಕರ್ಣಿ ಅವರ ಮೇಲೆ ಇತ್ತು. ಒಂದು 2019ರಲ್ಲಿ ಸಾಕ್ಷಿ ನಾಶದ ಪ್ರಕರಣವನ್ನು ದಾಖಲು ಮಾಡಲು ಜಸ್ಟಿಸ್ ಸಂದೇಶ್ ಸಾಹೇಬರ ಪೀಠ ಆದೇಶ ಮಾಡಿತ್ತು. ಅದು ಕೂಡ ಹೈಕೋರ್ಟ್ ಅಲ್ಲಿ ಸಿಬಿಐ ಕೊಡೋದಕ್ಕೋಸ್ಕರ ಅದು ನಡೀತಾ ಇದೆ. ಇನ್ನೊಂದು, ಈ ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡಿರುವ ಬಗ್ಗೆ ಎಲ್ಲಾ ದಾಖಲಾತಿಗಳನ್ನ ಹಚ್ಚಿ ಒಂದು 195 ಸಾಕ್ಷಿ ನಾಶದ ಪ್ರಕರಣ ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಲ್ಲಿ ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಕೊಲೆ ಪ್ರಕರಣದಲ್ಲಿ ಯಾವ ರೀತಿ ಕಂಡೀಷನ್ಸ್ ಇದ್ದು ಜಿಲ್ಲಾ ಪ್ರವೇಶಕ್ಕೆ ನಿಷೇಧ, ಅದರಲ್ಲೂ ಕೂಡ ಅದೇ ಥರ ಕಂಡೀಷನ್ಸ್ ಇದಾವೆ. ಸೊ ಈಗ ಆ ಕಂಡೀಷನ್ಸ್ ಗಳನ್ನ ಏನಾದ್ರೂ ಕೋರ್ಟ್ ರಿಲ್ಯಾಕ್ಸ್ ಮಾಡಿ ಜಿಲ್ಲಾ ಪ್ರವೇಶಕ್ಕೆ ಆದೇಶ ಮಾಡಿದೆಯೋ ಏನೋ ನೋಡ್ಬೇಕು. ಅದನ್ನ ನೋಡಿದ್ಮೇಲೆ ನಿಮ್ಗೆ ನಾನು ಹೇಳ್ತೇನೆ. ನನಗೆ ಅನಿಸುತ್ತೆ ಜಿಲ್ಲಾ ಪ್ರವೇಶಕ್ಕೆ ಅವರಿಗೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ 195 ಪ್ರಕರಣ ಸಾಕ್ಷಿನಾಶದ ಪ್ರಕರಣ ಬಾಕಿ ಇರುವುದರಿಂದಾಗಿ ಜಿಲ್ಲಾ ಇದಕ್ಕೆ ಪ್ರವೇಶಕ್ಕೆ ಅವಕಾಶ ಇರುವುದಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಕೋರ್ಟ್ ಏನಾದ್ರೂ ಅನುಮತಿ ಕೊಟ್ಟಿದ್ರೆ ಅದನ್ನ ನಾವು ಏನ್ ಮಾಡಕ್ಕಾಗುದಿಲ್ಲ, ನೀವು ಏನ್ ಮಾಡಕ್ಕಾಗುದಿಲ್ಲ. ಇದೊಂದು ಹೋರಾಟ ಮಾಡ್ತೀವಿ. ಯಾವಾಗಲೂ ಶಕ್ತಿಯುತರ ಮತ್ತು ಅಧಿಕಾರವಂತರ ವಿರುದ್ಧ ಹೋರಾಟ ಮಾಡುವಾಗ ಇದು ಒಂದ್ಸರಿ ಹಿಂಗೆ ಒಂದ್ಸರಿ ಹಂಗೆ ಇದೆಲ್ಲ ನಡೆದೇ ನಡೆಯುತ್ತೆ. ಫೈನಲಿ ಗೆಲ್ಲೋದು ನ್ಯಾಯನೇ. ಇದು ಒಂದು ಗಮನಕ್ಕಿರಲಿ. ಈ ವಿಷಯದಲ್ಲಿ, ಈ ಒಂದು ಪ್ರಕರಣದಲ್ಲಿ ಯೋಗೇಶ್ ಗೌಡರ ಕುಟುಂಬಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನಾವು ಈ ಪ್ರಕರಣವನ್ನ ಗೆಲ್ತೀವಿ ಅನ್ನುವಂತ ಭರವಸೆ ಇದೆ. ನ್ಯಾಯಾಂಗ ವ್ಯವಸ್ಥೆ ಮೇಲೆ ಭರವಸೆ ಇದ್ದಿದ್ರಿಂದಲೇ ಕಳೆದ 10 ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಏನು ಹೋರಾಟಗಾರ ಬಸವರಾಜ್ ಕೊರವರು ಕೂಡ ಹೇಳ್ತಾ ಇರತಕ್ಕಂಥದ್ದು, ಇವತ್ತು ಹೈಕೋರ್ಟ್ ಪೀಠದ ಒಂದು ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವುದಾಗಿ ಹೇಳ್ತಾ ಇರತಕ್ಕಂಥದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ.